ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ಭಾರತದಲ್ಲಿ ಸ್ಫೋಟ ಉಂಟಾದರೆ ಪಾಕಿಸ್ತಾನ ಖುಷಿಯಾಗುತ್ತೆ ಅನ್ನೋದು ನಿಜ. ಆದರೆ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಯುದ್ಧ ಆದರೂ ಕೂಡ ಅದರಿಂದ ಲಾಭ ಆಗುವುದು ಅಲ್ಲಿನ ಸೇನಾಧಿಕಾರಿಗಳಿಗೆ, ಸೇನಾ ಮುಖ್ಯಸ್ಥರಿಗೆ ಮತ್ತು ISIಗೆ. ಅಲ್ಲಿನ ಸೇನೆ ಬಲಿಷ್ಠವಾಗಿರೋದಕ್ಕೆ, ಅದು ಬಜೆಟಲ್ಲಿ ಅತಿ ಹೆಚ್ಚು ಹಣ ತಿನ್ನೋದಕ್ಕೆ, ಅಲ್ಲಿನ ಸೇನಾಧಿಕಾರಿಗಳು ರಾಜಕಾರಣಿಗಳಿಗಿಂತ, ಅಲ್ಲಿನ ಉದ್ಯಮಿಗಳಿಗಿಂತ ಶ್ರೀಮಂತರಾಗೋದಕ್ಕೆ ಕಾರಣನೇ ಭಾರತದ ಬಗ್ಗೆ ಅವರಲ್ಲಿ ಸೃಷ್ಟಿ ಮಾಡಿರೋ ಭಯ. ಭಾರತ ಅನ್ನೋ ಗುಮ್ಮ ತೋರಿಸಿನೇ ಪಾಕಿಸ್ತಾನದ ಸೇನೆಯ ಅಧಿಕಾರಿಗಳು ತಮ್ಮ ಜೇಬನ್ನು ತುಂಬಿಸ್ಕೊಳ್ತಾರೆ, ವಿದೇಶಿ ಹೂಡಿಕೆಗಳನ್ನು ಹೆಚ್ಚು ಮಾಡ್ಕೋತಾರೆ. ಇನ್ನು ಈಗಿರೋ ಸೇನಾ ಮುಖ್ಯಸ್ಥ ಇದಕ್ಕಿಂತ ಭಿನ್ನ ಏನಲ್ಲ. ಆದರೆ ಅವನು ಬರೀ ಹಣ ಮಾತ್ರ ಅಲ್ಲ, ಭಾರತವನ್ನು ತೋರಿಸಿ, ಭಾರತದ ಹೆಸರಲ್ಲಿ ಭಯ ಹುಟ್ಟಿಸಿ, ಪಾಕಿಸ್ತಾನದ ಆಡಳಿತವನ್ನೇ ಸಂಪೂರ್ಣವಾಗಿ ತನ್ನ ಕೈಗೆ ತಗೊಳ್ಳೋದಕ್ಕೊಂದು ಮೆಗಾ ಸ್ಕೀಮನ್ನು ಹಾಕ್ಕೊಂಡಿದ್ದಾನೆ. ಅದಕ್ಕಾಗಿ ಸಂವಿಧಾನಕ್ಕೆ ಪಾಕಿಸ್ತಾನ ತಿದ್ದುಪಡಿ ತರ್ತಾ ಇದೆ. ಈ ತಿದ್ದುಪಡಿ ಪಾಕಿಸ್ತಾನದಲ್ಲಿ ನಾಗರಿಕ ದಂಗೆಗಳಿಗೆ ಕಾರಣ ಆಗುತ್ತೆ ಅನ್ನೋ ಮಾತು ಅಲ್ಲಿ ಕೇಳಿ ಬರ್ತಾ ಇದೆ. ಇನ್ನು ಈಗ ಆ ಸಂವಿಧಾನ ತಿದ್ದುಪಡಿಯನ್ನು ವಿರೋಧಿಸಿ ಸುಪ್ರೀಂ ಕೋರ್ಟ್ ಹಾಗೂ ಹೈಕೋರ್ಟುಗಳ ನ್ಯಾಯಮೂರ್ತಿಗಳು ರಾಜೀನಾಮೆ ಕೊಡೋದಕ್ಕೆ ಶುರು ಮಾಡಿದ್ದಾರೆ. ಇದೆಲ್ಲವನ್ನು ನೋಡ್ತಾ ಇದ್ರೆ ಪಾಕಿಸ್ತಾನದ ಸೇನಾ ಮುಖ್ಯಸ್ಥನ ಅತಿ ಬುದ್ಧಿವಂತಿಕೆ ಈ ಬಾರಿ ಆತನಿಗೆ ರಿವರ್ಸ್ ಆಗೋ ಹಾಗೆ ಕಾಣ್ತಾ ಇದೆ. ಹಾಗಾದರೆ ಏನಾಗ್ತಾ ಇದೆ ಪಾಕಿಸ್ತಾನದಲ್ಲಿ, ಬನ್ನಿ ನೋಡೋಣ. ಗೆಳೆಯರೆ, ಪಾಕಿಸ್ತಾನ ಅನ್ನೋ ದೇಶ ಇದೆ ನೋಡಿ, ಅದಕ್ಕೊಂದು ಇತಿಹಾಸ ಇಲ್ಲ, ಅದಕ್ಕೊಂದು ಸಿದ್ಧಾಂತ, ಸಂಸ್ಕೃತಿ, ಗುರಿ ಇಂಥದ್ದೇನೂ ಇಲ್ಲ. ಭಾರತ ಇಲ್ಲ ಅಂದರೆ ಪಾಕಿಸ್ತಾನದಲ್ಲಿ ಏನೂ ನಡೆಯೋದೂ ಇಲ್ಲ. ಅವರು ಬದುಕೋ ಉದ್ದೇಶ ಕೂಡ ಭಾರತನೇ. ಭಾರತವನ್ನು ನೋಡೇ ಅವರು ನಿರ್ಧಾರಗಳನ್ನು ತಗೋತಾರೆ, ಭಾರತವನ್ನು ನೋಡೇ ಆಯುಧಗಳನ್ನು ಖರೀದಿ ಮಾಡ್ತಾರೆ, ಭಾರತವನ್ನು ನೋಡೇ ಮಿತ್ರರನ್ನು, ಶತ್ರುಗಳನ್ನು ಆಯ್ಕೆ ಮಾಡ್ಕೋತಾರೆ. ಹಾಗೆ ಭಾರತವನ್ನು ತೋರಿಸಿನೇ ಅಲ್ಲಿನ ಸೇನೆ ತನ್ನ ಹೊಟ್ಟೆ ತುಂಬಿಸ್ಕೊಳುತ್ತೆ, ಸೇನಾಧಿಕಾರಿಗಳು ಶ್ರೀಮಂತರಾಗ್ತಾರೆ. ಈಗ ನೋಡಿ, ಭಾರತ ಅಣುಪರೀಕ್ಷೆಯನ್ನು ಮಾಡ್ತು ಅನ್ನೋ ಕಾರಣಕ್ಕೆ ಪಾಕಿಸ್ತಾನ ಕೂಡ ಅಣುಪರೀಕ್ಷೆಯನ್ನು ಮಾಡ್ತು. ಇನ್ನು ಮೊನ್ನೆ ಆಪರೇಷನ್ ಸಿಂಧೂರ್ ನಂತರ ಭಾರತ ತನ್ನ ಒಂದಷ್ಟು ನಿಯೋಗಗಳನ್ನು ವಿದೇಶಗಳಿಗೆ ಕಳುಹಿಸಿಕೊಡ್ತು. ಹೀಗಾಗಿ ಪಾಕಿಸ್ತಾನ ತನ್ನ ನಿಯೋಗಗಳನ್ನು ವಿದೇಶಕ್ಕೆ ಕಳುಹಿಸಿಕೊಡ್ತು. ನಮ್ಮಲ್ಲಿ ನೆಹರು ಮಕ್ಕಳು ಮೊಮ್ಮಕ್ಕಳು ರಾಜಕಾರಣಕ್ಕೆ ಬಂದರು, ಪಾಕಿಸ್ತಾನದಲ್ಲಿ ಭುಟ್ಟೋ ಮಕ್ಕಳು ಮೊಮ್ಮಕ್ಕಳು ರಾಜಕಾರಣಕ್ಕೆ ಇಳಿದ್ರು. ಆಪರೇಷನ್ ಸಿಂಧೂರ್ ನಂತರ ಭಾರತದ ಪ್ರಧಾನಿ ಏರ್ ಬೇಸ್ಗೆ ಭೇಟಿ ಕೊಟ್ಟು ಅಲ್ಲಿ ದೇಶ ಮತ್ತು ಸೇನೆಯನ್ನು ಉದ್ದೇಶಿಸಿ ಮಾತನಾಡಿದರು. ಪಾಕಿಸ್ತಾನ ತನ್ನ ಪ್ರಧಾನಿಯನ್ನು ಕೂಡ ಏರ್ ಬೇಸ್ಗೆ ಕರ್ಕೊಂಡು ಹೋಯಿತು. ಅಲ್ಲಿ ನಿಂತ್ಕೊಳ್ಳೋದಕ್ಕೆ ಕೂಡ ಜಾಗ ಇಲ್ಲದ ಹಾಗೆ ಭಾರತ ಅದನ್ನು ಉಡೀಸ್ ಮಾಡಿತ್ತು. ಹೀಗಾಗಿ ಒಂದು ಯುದ್ಧ ಟ್ಯಾಂಕನ್ನು ತರಿಸಿ ಅದರ ಮೇಲೆ ಪ್ರಧಾನಿನ ಹತ್ತಿಸಿ ಅವರು ಭಾಷಣ ಮಾಡಿಸಿದರು. ಇನ್ನು ಇಷ್ಟು ದಿನ ಭಾರತದಲ್ಲಿ ಉಗ್ರ ಕೃತ್ಯಗಳು ನಡೀತಾ ಇದ್ವು, ಅದನ್ನು ಪಾಕಿಸ್ತಾನನೇ ಮಾಡಿಸ್ತಾ ಇತ್ತು. ಈಗ ಪಾಕಿಸ್ತಾನದಲ್ಲೂ ಉಗ್ರ ಕೃತ್ಯಗಳು ನಡೆಯುತ್ತವೆ, ಅದನ್ನು ಅವರೇ ಮಾಡಿಸ್ಕೊಳ್ತಾ ಇದ್ದಾರೆ. ಒಟ್ಟಾರೆ ಅದು ಎಲ್ಲವನ್ನು ಭಾರತವನ್ನು ನೋಡಿನೇ ಮಾಡುತ್ತೆ, ಭಾರತಕ್ಕಾಗಿಯೇ ಮಾಡುತ್ತೆ, ಭಾರತದ ಹೆಸರಲ್ಲಿ ಮಾಡುತ್ತೆ. ಗೆಳೆಯರೆ, ನಿಮಗೆ ಗೊತ್ತಿರಲಿ, ಭಾರತ ಮತ್ತು ಪಾಕಿಸ್ತಾನದ ನಡುವೆ ಸಾಕಷ್ಟು ಶಾಂತಿ ಮಾತುಕತೆಗಳಾಗಿವೆ. ಭಾರತದ ನಾಯಕರು ಆ ಪ್ರಯತ್ನವನ್ನು ಮಾಡಿದ್ದಾರೆ. ಹಾಗೆ ಪಾಕಿಸ್ತಾನದ ಚುನಾಯಿತ ಪ್ರತಿನಿಧಿಗಳು ಕೂಡ ಶಾಂತಿಗಾಗಿ ಭಾರತದ ಕಡೆ ಕೈ ಚಾಚಿದ್ದೂ ಇದೆ. ಈ ಎರಡೂ ದೇಶಗಳ ನಡುವೆ ಶಾಂತಿ ನೆಲೆಸಿದರೆ ಎರಡೂ ಅಭಿವೃದ್ಧಿಯ ಪಥದಲ್ಲಿ ಸಾಗೋದಕ್ಕೆ ಸಾಧ್ಯವಾಗುತ್ತೆ. ಭಾರತದ ಸಹಾಯ ಪಡ್ಕೊಂಡ್ರೆ ಪಾಕಿಸ್ತಾನ ಮತ್ತಷ್ಟು ಸುಖವಾಗಿರಬಹುದು ಅನ್ನೋದನ್ನ ಈ ಹಿಂದಿನ ಪ್ರಧಾನಿ ನವಾಜ್ ಶರೀಫ್ ಸಾಕಷ್ಟು ಬಾರಿ ಹೇಳಿದ್ದೂ ಇದೆ. ಆದರೆ ಅದು ಸಾಧ್ಯ ಆಗೋದಿಲ್ಲ. ಯಾಕೆಂದರೆ ಹಾಗಾಗೋದಕ್ಕೆ ಅಲ್ಲಿನ ಸೇನೆ ಬಿಡೋದಿಲ್ಲ, ಅಲ್ಲಿನ ISI ಬಿಡೋದಿಲ್ಲ. ಭಾರತ ಮತ್ತು ಪಾಕಿಸ್ತಾನದ ನಡುವೆ ಯಾವಾಗ ಮಾತುಕತೆಗಳು ಶುರುವಾಗ್ತಾ ಇದೆ ಅಂತ ಅನಿಸಿದ್ರೂ, ಅಂಥದ್ದೊಂದು ಪ್ರಯತ್ನವನ್ನು ಯಾರಾದರೂ ಮಾಡ್ತಿದ್ದಾರೆ ಅನ್ನೋದು ಗೊತ್ತಾದರೂ ತಕ್ಷಣ ಭಾರತದಲ್ಲಿ ಉಗ್ರರ ದಾಳಿಗಳು ನಡೆಯುತ್ತವೆ. ಭಾರತ ಪಾಕಿಸ್ತಾನದ ಶಾಂತಿ ಮಾತುಕತೆಗಳಲ್ಲಿಗೆ ಮಕಾಡೆ ಮಲಗತ್ವೆ. ಇದು ಸಾಕಷ್ಟು ವರ್ಷಗಳಿಂದ ನಡ್ಕೊಂಡು ಬರ್ತಲೇ ಇರೋ ವಿಷಯ. ಆದರೆ ಈಗ ಸ್ವಲ್ಪ ಪರಿಸ್ಥಿತಿ ಬದಲಾಗಿದೆ. ಪಾಕಿಸ್ತಾನ ತನ್ನಲ್ಲಿನ ಆಂತರಿಕ ಸಮಸ್ಯೆಗಳನ್ನು ಸರಿಪಡಿಸ್ಕೊಳ್ಳೋದಕ್ಕೂ ಭಾರತದ ಗುಮ್ಮಾನ ತೋರಿಸುತ್ತೆ. ಮನೆಯೊಂದು 100 ಬಾಗಿಲು ಅನ್ನೋ ಸ್ಥಿತಿಲಿರೋ ದೇಶವನ್ನು ತನ್ನ ಕಂಟ್ರೋಲಿಗೆ ತಗೋಬೇಕು ಅಂತ ಪಾಕಿಸ್ತಾನದ ಸೇನಾ ಮುಖ್ಯಸ್ಥನಿಗೆ ಅನಿಸಿದರೆ ಆತ ಆಗಲೂ ಭಾರತ ಅನ್ನೋ ಗುಮ್ಮಾನೆ ತೋರಿಸ್ಬೇಕು. ಕಳೆದ ಬಾರಿ ನೋಡಿ, ಅಲ್ಲಿನ ಸರ್ಕಾರದ ವಿರುದ್ಧ ಜನ ದಂಗೆ ಹೇಳ್ತಾ ಇದ್ರು. ಇಮ್ರಾನ್ ಖಾನ್ ಪಕ್ಷ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಗಳನ್ನು ಮಾಡ್ತಾ ಇತ್ತು. ಬಲೂಚಿಸ್ತಾನದ ಹೋರಾಟಕ್ಕೆ ಸಣ್ಣಗೊಂದು ಸಹಾನುಭೂತಿ ಮತ್ತು ಬೆಂಬಲಗಳು ಶುರು ಆಗಿದ್ವು. ಖೈಬರಲ್ಲಿ ಪಠಾಣರು ಸಿಡಿದು ಹೇಳ್ತಾ ಇದ್ರು. ಅದರ ಜೊತೆ ಅಸೀಂ ಮುನೀರ್ ತನ್ನ ಸೇವಾ ಅವಧಿಯನ್ನು ಹೆಚ್ಚು ಮಾಡೋದಕ್ಕೆ ಸರ್ಕಾರವನ್ನು ಕೇಳಿದ್ದ. ಅದಕ್ಕೆ ಸೇನೆಯ ಒಳಗೆ ಕೆಲ ಅಧಿಕಾರಿಗಳು ವಿರೋಧ ವ್ಯಕ್ತಪಡಿಸ್ತಾ ಇದ್ರು. ಬಲೂಚ್ ದಂಗೆಗಳ ಪರಿಣಾಮ ಸೇನೆಯಲ್ಲಿ ಮುನೀರ್ ವಿರುದ್ಧ ಒಂದು ಅಸಮಾಧಾನ ಶುರುವಾಗಿತ್ತು. ಅವನು ಅಸಮರ್ಥ ಅನ್ನೋ ಥರದ ಮಾತುಗಳೂ ಶುರುವಾಗಿದ್ವು. ಅದೆಲ್ಲವನ್ನು ಸರಿಪಡಿಸ್ಕೊಳ್ಳೋದಕ್ಕೆ, ಅಟೆನ್ಷನ್ ಡೈವರ್ಟ್ ಮಾಡೋದಕ್ಕೆ
ಪಾಕಿಸ್ತಾನ ಭಾರತದ ಪಹಲ್ಗಾಮಲ್ಲೊಂದು ದಾಳಿಯನ್ನು ಮಾಡಿಸ್ತು. ಬಹುಶಃ ಆ ದಾಳಿಯ ಪರಿಣಾಮ ಅಷ್ಟೊಂದು ಸ್ಟ್ರಾಂಗ್ ಆಗಿರುತ್ತೆ ಅಂತ ಆಸಿಮ್ ಮುನೀರ್ಗೂ ಗೊತ್ತಿರಲಿಲ್ಲ. ಭಾರತ ಪಾಕಿಸ್ತಾನದ ಉಗ್ರ ಶಿಬಿರಗಳನ್ನು ನಾಶ ಮಾಡ್ತು, ಹಾಗೆ ಅವರ ಏರ್ ಬೇಸ್ಗಳನ್ನು ಕೂಡ ಪುಡಿ ಪುಡಿ ಮಾಡ್ತು. ಯುದ್ಧ ಸೋತ ಪಾಕ್ ಅಮೆರಿಕಾದ ಕಾಲ್ ಹಿಡಿದು ಭಾರತಕ್ಕೆ ಕಾಲ್ ಮಾಡಿ ಕದನ ವಿರಾಮವನ್ನು ಮಾಡಿಕೊಳ್ತು. ಪಾಕಿಸ್ತಾನ ಅಲ್ಲಿ ಸೋತ್ ಹೋಯ್ತು ಅನ್ನೋದು ನಿಜ, ಆದರೆ ಗೆದ್ದವನು ಮಾತ್ರ ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಆಸಿಮ್ ಮುನೀರ್. ಯುದ್ಧ ಸೋತರೂ ಕೂಡ ಮುನೀರ್ ಆ ದೇಶದ ಫೀಲ್ಡ್ ಮಾರ್ಷಲ್ ಆದ. ಅಮೆರಿಕ ಅಧ್ಯಕ್ಷರ ಒಲವನ್ನು ಪಡ್ಕೊಳ್ಳೋದಕ್ಕೆ ವಿಪರೀತವಾಗಿ ಲಾಬಿ ಮಾಡ್ದ. ಇಮ್ರಾನ್ ಖಾನ್ ಬೆಂಬಲಿಗರಿಗೆ ಅಮೆರಿಕಾದಿಂದ ಸಿಗ್ತಾ ಇದ್ದ ಬೆಂಬಲಕ್ಕೆ ಸ್ವಲ್ಪ ಮಟ್ಟಿಗೆ ಕತ್ತರಿ ಬೀಳೋ ಹಾಗೆ ನೋಡಿಕೊಂಡ. ಪದೇ ಪದೇ ಅಮೆರಿಕಾಗೆ ಹೋದ. ಟ್ರಂಪ್ ಅವರ ಬೂಟುಗಳು ಫಳಫಳ ಹೊಳೆಯೋ ಹಾಗೆ ಮಾಡಿ, ಬಲೂಚಲ್ಲಿರೋ ಪೆಟ್ರೋಲು ನಿಮ್ಮದೇ, ಅಲ್ಲಿರೋ ಮಿನರಲ್ಸು ನಿಮ್ಮದೇ ಜಹಾಪನ, ನಿಮ್ಮ ಕೃಪೆ ಒಂದು ನಮ್ಮ ಮೇಲಿರಲಿ ಸಾಕು ಅಂತ ಪೇಡಿ ಬಂದ. ಪರಿಣಾಮ ಇಮ್ರಾನ್ ಖಾನ್ ಬೆಂಬಲಿಗರ ಆರ್ಭಟ ಅಲ್ಲಿ ಸ್ವಲ್ಪ ಕಡಿಮೆ ಆಗಿದ್ದು ಮಾತ್ರ ಅಲ್ಲ, ಟ್ರಂಪ್ ಜೊತೆ ಕಾಣಿಸ್ಕೊಂಡು ಊಟ ಮಾಡಿ ಬಂದ ಅನ್ನೋದು ಪಾಕಿಸ್ತಾನದಲ್ಲಿ ಆಸಿಮ್ ಮುನೀರ್ನ ಪಾಪ್ಯುಲಾರಿಟಿಯನ್ನು ಸ್ವಲ್ಪ ಹೆಚ್ಚು ಮಾಡ್ತು. ಅಲ್ಲಿ ಇದೇ ಆಸಿಮ್ ಮುನೀರನ ಸೇನೆ ಯುದ್ಧ ಸೋಲ್ತು ಅನ್ನೋದನ್ನು ಕೂಡ ಅಲ್ಲಿನ ಜನ ಮರೆತು ಬಿಟ್ರು. ಇಷ್ಟಾದ ಮೇಲೂ ಮುನೀರ್ ಸುಮ್ಮನಾಗಲಿಲ್ಲ. 2030ರವರೆಗೆ ತಾನೇ ಅಧಿಕಾರದಲ್ಲಿರಬೇಕು ಅಂತ ಬಯಸ್ದ. ಆದರೆ ಅಲ್ಲಿನ ಸರ್ಕಾರ ಸ್ವಲ್ಪ ಅದಕ್ಕೆ ಕೊಸರಾಡ್ತಾ ಇತ್ತು. ಅಷ್ಟರಲ್ಲಿ ಈ ಆಸಿಮ್ ಮುನೀರ್ ಆಫ್ಘನಿಸ್ತಾನದ ಮೇಲೆ ದಾಳಿ ಮಾಡಿಸ್ದ. ಆಫ್ಘನರು ತಿರುಗಿ ಪಾಕಿಸ್ತಾನಕ್ಕೆ ವಾಪಸ್ಸು ಕೊಟ್ಟರು. ಅಲ್ಲೊಂದು ಸಂಘರ್ಷ ಶುರುವಾಯಿತು. ಅದರಿಂದ ಮುನೀರ್ಗೆ ಅಂಥ ದೊಡ್ಡ ಲಾಭ ಏನಾಗಲಿಲ್ಲ. ಅವರು ಯಾರ ಜೊತೆ ಯುದ್ಧ ಮಾಡಿದ್ರು, ಒಳಗೆ 1000 ಸಮಸ್ಯೆಗಳಿದ್ರು, ಅದು ಯಾವುದೋ ಮುಖ್ಯ ಅಂತ ಅನ್ಸೋದಿಲ್ಲ. ಆದರೆ ಭಾರತದ ಜೊತೆ ಯುದ್ಧ ಮಾಡಬೇಕಾಗತ್ತೆ ಅನ್ನೋ ಒಂದು ಭಯ ಹುಟ್ಟಿದ್ರೂ ಕೂಡ ಪಾಕಿಸ್ತಾನ ಅಲರ್ಟ್ ಆಗುತ್ತೆ, ಅಲ್ಲಿನ ಜನ ಒಂದಾಗ್ತಾರೆ. ಇಲ್ಲಿ ಕೂಡ ಹಾಗೆ ಆಯಿತು. ಮುನೀರ್ ಆಫ್ಘನಿಸ್ತಾನದ ಹಿಂದೆ ಭಾರತ ಇದೆ, ಅವರೇ ಆಫ್ಘನರನ್ನು ಪ್ರಾಕ್ಸಿಗಳ ಥರ ಬಳಸ್ತಾ ಇದ್ದಾರೆ ಅನ್ನೋ ಪ್ರೊಪಗಂಡ ಶುರು ಮಾಡ್ದ. ಇದೆಲ್ಲವನ್ನ ಸರಿ ಮಾಡಬೇಕು ಅಂದರೆ ನನ್ನ ಅಧಿಕಾರವನ್ನು ನೀವು ಹೆಚ್ಚು ಮಾಡಬೇಕು ಅಂತ ಕೇಳ್ದ. ಅಮೆರಿಕಾದ ಬೆಂಬಲ ಇಲ್ಲದೆ ನಾವು ಭಾರತ ಆಫ್ಘನಿಸ್ತಾನ ಎರಡೂ ಫ್ರಂಟ್ಗಳಲ್ಲಿ ಹೋರಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿಕೊಂಡ. ಅಮೆರಿಕಾದ ಬೆಂಬಲ ಹೇಗೆ ಸಿಗುತ್ತೆ? ಅಮೆರಿಕಾಗೆ ಯಾವುದೇ ದೇಶದಲ್ಲಿ ತನಗೆ ಅನುಕೂಲ ಆಗೋ ಸರ್ವಾಧಿಕಾರಿಗಳಿದ್ದರೆ ಲಾಭ ಆಗುತ್ತೆ. ಸರ್ವಾಧಿಕಾರಿಗಳ ಆಳ್ವಿಕೆಯಲ್ಲಿ ನಿರ್ಧಾರಗಳನ್ನು ವೇಗವಾಗಿ ತಗೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಅಲ್ಲಿ ಮೀಡಿಯಾ, ಜನಾಭಿಪ್ರಾಯ, ಮಾನವ ಹಕ್ಕುಗಳು, ಹೋರಾಟಗಳು, ಇಂಥ ಯಾವ ಕಿರಿಕಿರಿಗಳು ಇರೋದಿಲ್ಲ. ಇನ್ನು ಪಾಕಿಸ್ತಾನ ಸದ್ಯಕ್ಕೆ ಇರಾನ್ನ ಕಾರಣಕ್ಕೆ ಅಮೆರಿಕಾಗೆ ಬೇಕಾಗಿದೆ. ಇಸ್ರೇಲ್ ಅಲ್ಲಿ ಸದೃಢವಾಗಿರಬೇಕು ಅಂದರೆ ಇರಾನನ್ನು ಮಟ್ಟ ಹಾಕಬೇಕು ಅಂತ ಅಮೆರಿಕ ಭಾವಿಸುತ್ತೆ. ಅದು ಸುಳ್ಳು ಕೂಡ ಅಲ್ಲ. ಇಡೀ ಮಧ್ಯಪ್ರಾಚ್ಯದಲ್ಲಿ ಅಮೆರಿಕಾದ ಪ್ರಾಬಲ್ಯ ಹೆಚ್ಚಾಗಬೇಕು, ಅಲ್ಲಿ ಪ್ರಶ್ನಾತೀತವಾಗಿ ಅಮೆರಿಕ ಇರಬೇಕು ಅಂದರೂ ಕೂಡ ಇರಾನ್ನ ಶಕ್ತಿ ಕಡಿಮೆ ಆಗಬೇಕು ಅಥವಾ ಅಲ್ಲಿ ಆಡಳಿತ ಬದಲಾಗಬೇಕು. ಅದು ಸಾಧ್ಯ ಆಗಬೇಕು ಅಂದರೆ ಇರಾನ್ನ ಪಕ್ಕದಲ್ಲಿ ಅಮೆರಿಕಾದ ಶಕ್ತಿ ಹೆಚ್ಚಾಗಬೇಕು. ಸೊ ಅದಕ್ಕಾಗಿ ಪಾಕಿಸ್ತಾನದ ನೆಲ ಕೂಡ ಅವರಿಗೆ ಬೇಕಾಗಿದೆ. ಇನ್ನು ಈಗ ಪಾಕಿಸ್ತಾನ ಚೈನಾದ ಮಡ್ಲಲ್ಲಿದೆ. ಅದನ್ನು ತನ್ನ ಕಡೆಗೆ ಸೆಳಿಬೇಕು ಅಂತ ಕೂಡ ಅಮೆರಿಕ ಬಯಸುತ್ತೆ. ಹೀಗಾಗಿ ಅವರು ಮುನೀರನ ಬಯಕೆಯನ್ನು ಇಲ್ಲ ಅನ್ನಲಿಲ್ಲ. ಅವರಿಗೇನು ನಂಬಿಕೆಯ ಒಂದು ನಾಯಿ ಬೇಕಿತ್ತು. ಸೊ ಮುನೀರ್ ಕಡೆಗೆ ನಮ್ಮ ಒಲವಿದೆ ಅನ್ನೋದನ್ನು ಅಮೆರಿಕ ಕೂಡ ತೋರಿಸ್ಕೊಳ್ತು. ಹೀಗಾಗಿ ಪಾಕಿಸ್ತಾನದ ಸಂವಿಧಾನಕ್ಕೆ 27ನೇ ತಿದ್ದುಪಡಿಯನ್ನು ತಂದು ರಾಜ್ಯಗಳ ಅಧಿಕಾರವನ್ನು ಮೊಟಕು ಮಾಡಿ ನ್ಯಾಯಾಂಗದ ಅಧಿಕಾರಕ್ಕೆ ಕತ್ತರಿ ಹಾಕಿ ಸೇನಾ ಮುಖ್ಯಸ್ಥನ ಅಧಿಕಾರಗಳನ್ನು ಹೆಚ್ಚು ಮಾಡೋದಕ್ಕೆ ಆಸಿಮ್ ಮುನೀರ್ ಅಲ್ಲಿನ ಸರ್ಕಾರಕ್ಕೆ ಹೇಳ್ದ. ಆ ಬಗ್ಗೆ ಶಹಬಾಜ್ ಒಬ್ಬ ನಿರ್ಧಾರ ಮಾಡಿದರೆ ಸಾಕಾಗೋದಿಲ್ಲ. ಪಾಕಿಸ್ತಾನದ ಸಂಸತ್ತಲ್ಲಿ ಬಿಲ್ ಮಂಡನೆಯಾಗಿ ಅದು ಪಾಸ್ ಆಗಬೇಕು. ಬಿಲ್ ಮಂಡನೆ ಆಯಿತು, ಅದನ್ನು ಜಂಟಿ ಪಾರ್ಲಿಮೆಂಟರಿ ಕಮಿಟಿಗೆ ಒಪ್ಪಿಸಲಾಯಿತು. ಅಷ್ಟರಲ್ಲಿ ದೆಹಲಿಯಲ್ಲಿ ಸ್ಫೋಟ ಆಯಿತು. ಅದಾದ ಮರುದಿನವೇ ಇಸ್ಲಾಮಾಬಾದಲ್ಲಿ ಕೂಡ ಸ್ಫೋಟ ಆಯಿತು. ನೋಡಿ 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 ಭಾರತ ನಮ್ಮಲ್ಲಿ ಸ್ಫೋಟ ಮಾಡಿಸ್ತು ಅಂತ ಬೊಬ್ಬೆ ಹೊಡೆದ ಮುನೀರ್. ಭಾರತ ಪಾಕಿಸ್ತಾನದ ಮೇಲೆ ದಾಳಿ ಮಾಡೋದಕ್ಕೆ ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇದೆ ಅಂತ ಹೇಳೋದಕ್ಕೆ ಶುರು ಮಾಡ್ದ. ಪಾಕಿಸ್ತಾನದ ಆಯುಧಗಳನ್ನು ಗಡಿಗಳ ಕಡೆಗೆ ತಿರುಗಿಸೋ ಕೆಲಸ ಆರಂಭ ಆಯಿತು. ಅಷ್ಟೊತ್ತಿಗಾಗಲೇ ಭಾರತ ಪಾಕಿಸ್ತಾನದ ಗಡಿಯಲ್ಲಿ ಆಪರೇಷನ್ ತ್ರಿಶೂಲನ್ನು ಕೂಡ ಮಾಡಿತ್ತಲ್ಲ. ಹೀಗಾಗಿ ಮುನೀರ ಬಿತ್ತಿದ ಭಯ ಅಲ್ಲಿ ಕೆಲಸ ಮಾಡೋದಕ್ಕೆ ಶುರು ಮಾಡ್ತು. ಈಗ ಆ 27ನೇ ತಿದ್ದುಪಡಿಗೆ ಪಾಕಿಸ್ತಾನದ ಸಂಸತ್ತು ಒಪ್ಪಿಗೆಯನ್ನು ಕೊಟ್ಟಿದೆ. ಇಷ್ಟಾದ ಕೂಡಲೇ ಅಲ್ಲಿನ ಪ್ರಜ್ಞಾವಂತರು ಸಿಡಿದೇಳೋದಕ್ಕೆ ಶುರು ಮಾಡಿದ್ದಾರೆ. ಗೆಳೆಯರೆ, ಈ ತಿದ್ದುಪಡಿ ಅಲ್ಲಿನ ನ್ಯಾಯಾಲಯಗಳಿಗಿರೋ ಎಲ್ಲ ಅಧಿಕಾರಗಳನ್ನು ಕಿತ್ಕೊಳ್ಳುತ್ತೆ. ರಾಜ್ಯಗಳ ಮೇಲೆ ಕೇಂದ್ರ ಸರ್ಕಾರದ ಅಧಿಕಾರವನ್ನು ಹೆಚ್ಚು ಮಾಡುತ್ತೆ. ಜೊತೆಗೆ ಫೀಲ್ಡ್ ಮಾರ್ಷಲ್ ಅನ್ನೋ ಹುದ್ದೆಗೆ ಸಂವಿಧಾನದ ಮಾನ್ಯತೆ ಸಿಗುತ್ತೆ. ಮುನೀರನ ಸೇವಾವಧಿ ವಿಸ್ತರಣೆ ಆಗುತ್ತೆ. ಹಾಗೆ ಫೀಲ್ಡ್ ಮಾರ್ಷಲ್ ಚೀಫ್ ಆಫ್ ಡಿಫೆನ್ಸ್ ಫೋರ್ಸ್ ಕೂಡ ಆಗ್ತಾನೆ. ಅವನು ಇಡೀ ಪಾಕಿಸ್ತಾನದ ಮೇಲೆ ಅಧಿಕಾರವನ್ನು ಸ್ಥಾಪನೆ ಮಾಡ್ತಾನೆ. ಅಲ್ಲಿ ಪಾರ್ಲಿಮೆಂಟಿನ ಅಧಿಕಾರಗಳು ಕೂಡ ಮೊಟಕಾಗುತ್ತವೆ. ಚುನಾಯಿತ ಸರ್ಕಾರ ಅಲ್ಲಿರುತ್ತೆ, ಆದರೆ ನಿರ್ಧಾರಗಳು ಸೇನಾ ಮುಖ್ಯಸ್ಥನ ಕೈಯಲ್ಲಿರುತ್ತವೆ.
ಇದನ್ನು ವಿರೋಧಿಸಿ ಪಾಕಿಸ್ತಾನದ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರು ಎಲ್ಲ ನ್ಯಾಯಮೂರ್ತಿಗಳ ಸಭೆಯನ್ನು ಕರೆದಿದ್ದಾರೆ. ಆನಂತರ ಸುಪ್ರೀಂ ಕೋರ್ಟ್ನ ಜಸ್ಟಿಸ್ ಮನ್ಸೂರ್ ಅಲಿ ಶಾ ಮತ್ತು ಜಸ್ಟಿಸ್ ಅಥರ್ ಮಿನಲ್ಲಾ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಈ ತಿದ್ದುಪಡಿಯನ್ನು ಅವರು ಸಂವಿಧಾನದ ಸಮಾಧಿಯ ಮೇಲೆ ನಿರ್ಮಾಣಗೊಳ್ಳಲಿರುವ ಸೌಧ ಅಂತ ಟೀಕಿಸಿದ್ದಾರೆ. ಹಾಗೆ ಲಾಹೋರ್ ಹೈಕೋರ್ಟ್ನ ನ್ಯಾಯಮೂರ್ತಿಗಳಾದ ಜಸ್ಟಿಸ್ ಶಾಮ್ಸ್ ಮಿರ್ಜಾ ಕೂಡ ಅಲ್ಲಿ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಅಲ್ಲೀಗ ನ್ಯಾಯಮೂರ್ತಿಗಳ ರಾಜೀನಾಮೆಯ ಪರ್ವ ಶುರುವಾಗಿದ್ದರೆ ಮತ್ತೊಂದು ಕಡೆ ಇಮ್ರಾನ್ ಖಾನ್ ಅವರ PTI ಪಕ್ಷ ಇದನ್ನು ಸಂವಿಧಾನದ ಕಗ್ಗೊಲೆ ಅಂತ ಕರೆದಿದೆ ಮತ್ತು ಅವರು ಪಾಕಿಸ್ತಾನದಾದ್ಯಂತ ಪ್ರತಿಭಟನೆಗೆ ಕರೆ ಕೊಟ್ಟಿದ್ದಾರೆ. ಪಾಕಿಸ್ತಾನದ ಇನ್ನಿತರ ಪ್ರತಿಪಕ್ಷಗಳು ಕೂಡ ಈ ತಿದ್ದುಪಡಿಯನ್ನು ವಿರೋಧಿಸೋದಕ್ಕೆ ಶುರು ಮಾಡಿವೆ. ಜಂಟಿ ಸದನ ಸಮಿತಿಯ ಪರಿಶೀಲನೆಗೆ ಅವಕಾಶವೇ ಇಲ್ಲದಂತೆ ಬಿಲ್ ಅಂಗೀಕಾರಗೊಂಡಿರೋದು ಸರಿಯಲ್ಲ ಅಂತ ವಿವಿಧ ಪಕ್ಷಗಳು ಹೇಳ್ತಾ ಇವೆ. ಇದು ಪಾಕಿಸ್ತಾನದಲ್ಲಿ ಇನ್ನೂ ಒಂದು ಸುತ್ತಿನ ದೊಡ್ಡ ಮಟ್ಟದ ನಾಗರಿಕ ಪ್ರತಿಭಟನೆಗಳಿಗೆ ಕಾರಣ ಆಗುತ್ತೆ. ಇದರ ಜೊತೆ ಪಾಕಿಸ್ತಾನ ಹಾಗೂ ಇಸ್ರೇಲ್ ನಡುವೆ ಸಂಬಂಧಗಳು ರಹಸ್ಯವಾಗಿ ಗಟ್ಟಿಯಾಗ್ತಾ ಇವೆ. ಪಾಕಿಸ್ತಾನ ಇಸ್ಲಾಮಿಕ್ ಉಮ್ಮಾ ಬ್ರದರ್ಹುಡ್ ಎಲ್ಲ ಬಿಟ್ಟು ಅಮೆರಿಕಾದ ಗುಲಾಮ ಆಗ್ತಾ ಇದೆ ಅನ್ನೋ ಮಾತುಗಳು ಅಲ್ಲಿನ ಕಟ್ಟರ್ವಾದಿಗಳನ್ನು ಕೆರಳಿಸ್ತಾ ಇವೆ. ಇವೆಲ್ಲ ಸೇರಿ ಪಾಕಿಸ್ತಾನವನ್ನು ಇನ್ನೂ ಒಂದು ಸುತ್ತಿನ ಆಂತರಿಕ ಸಂಘರ್ಷಕ್ಕೆ ತಳ್ಳುವ ಸೂಚನೆಗಳು ಕಾಣ್ತಾ ಇವೆ. ಇನ್ನು ಈಗ ಖೈಬರ್ನಲ್ಲಿನ TTP ಮತ್ತು ಬಲೂಚ್ ಪ್ರತ್ಯೇಕತಾವಾದಿ ಹೋರಾಟಗಳು ಸಕ್ರಿಯ ಆಗುತ್ತವೆ. ಇದರ ಪರಿಣಾಮ ಏನು ಅಂದರೆ ಬಹುಶಃ ಭಾರತದ ಗಡಿಯಲ್ಲಿ ಪಾಕಿಸ್ತಾನ ಅಪ್ರಚೋದಿತ ಗುಂಡಿನ ದಾಳಿಗೆ ಮುಂದಾಗಬಹುದು ಅಥವಾ ಭಾರತದಲ್ಲಿ ಉಗ್ರ ಕೃತ್ಯಗಳನ್ನು ಮತ್ತಷ್ಟು ಹೆಚ್ಚು ಮಾಡೋ ಪ್ರಯತ್ನ ಮಾಡಬಹುದು. ಇದು ಯಾವುದೂ ಆಗಲಿಲ್ಲ ಅಂದರೆ ಮುನೀರ್ ತನ್ನದೇ ದೇಶದ ಮೇಲೆ ಉಗ್ರ ದಾಳಿ ಮಾಡಿಸ್ಕೊಂಡು ಅದನ್ನು ಭಾರತದ ತಲೆಗೆ ಕಟ್ಟುವ ಪ್ರಯತ್ನವನ್ನು ಮಾಡಿದರೂ ಆಶ್ಚರ್ಯ ಪಡಬೇಕಾದ ಅಗತ್ಯ ಏನಿಲ್ಲ. ಇದು ಗೆಳೆಯರೆ ಪಾಕಿಸ್ತಾನದ 27ನೇ ಸಂವಿಧಾನ ತಿದ್ದುಪಡಿ ಮತ್ತು ಅದರ ಪರಿಣಾಮಗಳ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.